ಹಾ ಬಡೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ನಾವು ಫಸ್ಟ್ ಫಂಕ್ಷನ್ಸ್ ಅಂದರೆ ಅಂತ ತಿಳ್ಕೊಳ್ಳೋಣ. ಫಂಕ್ಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಜಾವಾ ಸ್ಕ್ರಿಪ್ಟಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಏನು ಅಂದರೆ ಫಂಕ್ಷನ್ಸನ್ನೇ ಮೇಯ್ನಾಗಿ ತುಂಬ ಜಾಸ್ತಿ ಯೂಸ್ ಮಾಡೋದು ನೀವು ಕೇಳಿರ್ಬೋದು. ಆಬ್ಜೆಕ್ಟ್ಸ್ ಮೆಥಡ್ಸ್, ಅರೇ ಮೆಥಡ್ಸ್ ಅಂತ ನೀವು ಪ್ರೋಗ್ರಾಮಿಂಗಲ್ಲಿ ಕೇಳಿರ್ತೀರ ಅನ್ಸುತ್ತೆ. ಅಲ್ಲೆಲ್ಲ ಫಂಕ್ಷನ್ಸ್ನ ಯೂಸ್ ಮಾಡಿರ್ತಾರೆ. ವೈ ವಿ ಆರ್ ಯೂಸಿಂಗ್ ಫಂಕ್ಷನ್ಸ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದನ್ನು ತಿಳ್ಕೊಳೋದು ಹೆಂಗೆ, ಅದು ಏನಕ್ಕೆ ಯೂಸ್ ಮಾಡ್ತೀವಿ, ವಾಟ್ ಆರ್ ದ ಫಂಕ್ಷನ್ಸ್ ಅಂತ ತಿಳ್ಕೊಳ್ಳೋಣ. So let's get into it. So what are the functions? Functions is nothing but the blocks, code blocks and statements ನ. ಇವಾಗ ನಾನೇನು ಮಾಡ್ತೀನಿ, ನಾರ್ಮಲ್ ಆಗಿ ನಾನು ಮುಂಚೆ ಕನ್ಸೋಲ್ ಲಾಗ್ ಆಗ್ತಾ ಇದ್ದೆ ಅನ್ಕೊಳ್ಳಿ. ಓಕೆ, ಕನ್ಸೋಲ್ ಲಾಗ್ ಹಲೋ ವರ್ಡ್ ಅಂತ ಹಾಕಿದ್ದೀನಿ. ಸೊ ಈ ಲಾಗ್ ಅನ್ನೋದೇನಿದೆಯಲ್ಲ, ಇದೊಂದು ಫಂಕ್ಷನ್ನು. ಇದೇನು ಮಾಡುತ್ತೆ ಅಂದರೆ, ಇದು ಕನ್ಸೋಲಲ್ಲಿ ಬರುತ್ತೆ ಮುಂದೆ. ಕನ್ಸೋಲಲ್ಲಿ ಅಂದರೆ ಇದು ಕನ್ಸೋಲ್ ಎ ಪಿ ಐ ಇದೆ, ಇದರದ್ದು ಬ್ರೌಸರಿಂದ ಎ ಪಿ ಐಸ್ ಅಂತ ಬರುತ್ತೆ. ಆ ಬ್ರೌಸರ್ ಎ ಪಿ ಐಸಲ್ಲಿ ಒಂದು ಕನ್ಸೋಲ್ ಅಂತ ಇದೆ, ಅದೊಂದು ಫಂಕ್ಷನ್ನ ನಮಗೆ ಪ್ರೊವೈಡ್ ಮಾಡ್ತಾ ಇದೆ. ಅದರಿಂದ ನಾನು ಇದ್ರೊಳಗಡೆ ಏನೇ ಪಾಸ್ ಮಾಡಿರೋ ಅದನ್ನು ಇಲ್ಲಿ ಪ್ರಿಂಟ್ ಮಾಡುತ್ತದು. ಈ ಥರ ಒಂದು ಫಂಕ್ಷನ್ಸು. ಸೊ ಈ ಫಂಕ್ಷನ್ಸ್ ಏನಕ್ಕೆ ಮಾಡಿರೋರು? ಸೊ ಇದರಲ್ಲಿ ಒಂದಿಷ್ಟು ಕೋಡ್ಗಳನ್ನ ಬರೆದಿರ್ತಾರೆ ಗೊತ್ತಾ, ಇದನ್ನು ತೊಗೊಂಡೋಗಿ ಇಲ್ಲಿ ಪ್ರಿಂಟ್ ಮಾಡಬೇಕು ಅಂತ. ಈ ಏನೇನು ಕೋಡ್ ಇದೆ, ನಾನೇನಾದರೂ ಈ ಥರ ಪ್ರಿಂಟ್ ಮಾಡಬೇಕಾದ್ರೆ ಪ್ರತಿ ಸರಿನೂ ಆ ಪೂರ ಕೋಡ್ನ ಬರೀಬೇಕಾಗಿತ್ತು. ಓಕೆನಾ? ಸೊ ಆ ಪೂರ ಕೋಡ್ನ ಬರೆಯೋದು ಬದಲು ಅವ್ರು ಏನು ಮಾಡಿದ್ರು, ಒಂದು ಗ್ರೂಪ್ ಮಾಡಿಬಿಟ್ರು. ಈ ಫಂಕ್ಷನ್ ಒಳಗಡೆ ಆ ಎಲ್ಲ ಕೋಡ್ನ ಒಂದು ಗ್ರೂಪ್ ಮಾಡಿಬಿಟ್ರು. ಯಾರ್ಯಾರು ಅದನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರು ಮತ್ತೆ ಪದೇ ಜಸ್ಟ್ ಈ ಲಾಗ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡಿ ಯೂಸ್ ಮಾಡ್ಬೋದು. ಅಷ್ಟು ಕೋಡ್ನ ರಿಯೂಸ್ ಮಾಡ್ಬೋದು. ಸೊ ಇದನ್ನು ಫಂಕ್ಷನ್ನ ರಿಯೂಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕೋಡ್ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಓಕೆ, ನಾನೊಂದು ಫಂಕ್ಷನ್ ಬರೀತೀನಿ. ಫಂಕ್ಷನ್ ಬರೀಬೇಕಾದ್ರೆ ಜಾವಾ ಸ್ಕ್ರಿಪ್ಟಲ್ಲಿ ಫಂಕ್ಷನ್ ಅಂತ ಒಂದು ಕೀವರ್ಡ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಮುಂದ್ಗಡೆ ಅದನ್ನು ನೇಮ್ ಕೊಡ್ತಾರೆ. ಓಕೆ, ಇಲ್ಲಿ ನಾನು ಸಮ್ ಅಂತ ಒಂದು ನೇಮ್ ಕೊಡ್ತೇನೆ. ಸಮ್ ಏನು ಮಾಡುತ್ತೆ, ಎರಡು ನಂಬರ್ನ ಆ್ಯಡ್ ಮಾಡುತ್ತೆ. ಓಕೆ, ಎ ಮತ್ತು ಬಿನ ಆ್ಯಡ್ ಮಾಡುತ್ತೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಜಸ್ಟ್ ಕನ್ಸೋಲ್ ಡಾಟ್ ಲಾಗ್ ಎ ಪ್ಲಸ್ ಬಿ. ಓಕೆ, ಇವಾಗ ಏನಾಯಿತು, ಒಂದು ಫಂಕ್ಷನ್ ಬರದೆ ಆ ಫಂಕ್ಷನಿಗೆ ನೇಮ್ ಏನು ಕೊಟ್ಟೆ, ಸಮ್ ಅಂತ ಕೊಟ್ಟೆ. ಸೊ ಅದರಲ್ಲಿ ಒಂದಿಷ್ಟು ಕೋಡ್ಗಳನ್ನ ಬರೆದಿದ್ದೀನಿ. ಒಂದು ಕನ್ಸೋಲ್ ಲಾಗ್ ಮಾಡ್ತಾ ಇದೆ ಆ ಕೋಡು. ಜಸ್ಟ್ ಕನ್ಸೋಲ್ ಲಾಗ್ನೇ ಮಾಡಬೇಕು ಅಂತೇನಿಲ್ಲ, ತುಂಬ ಕೋಡ್ಸ್ ಇದ್ದಾವೆ. ನೀವು ಪ್ರತಿ ಒಂದನ್ನು ಯೂಸ್ ಮಾಡ್ಬೋದು. ಇವನ್ ಯು ಕ್ಯಾನ್ ಯೂಸ್ ವ್ಯಾರ್ನ ಯೂಸ್ ಮಾಡ್ಬೋದು, ಇಫ್ ಸ್ಟೇಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಎಂಟೈರ್ ಫಂಕ್ಷನಲ್ಲಿ ಏನು ಯೂಸ್ ಮಾಡ್ಬೋದು, ಎಂಟೈರ್ ಪ್ರೋಗ್ರಾಮಲ್ಲಿ ಏನೇನು ಯೂಸ್ ಮಾಡ್ಬೋದು, ಎಲ್ಲ ಕೀವರ್ಡ್ಸ್ಗಳನ್ನ ಸ್ಟೇಟ್ಮೆಂಟ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಬೋದು ಫಂಕ್ಷನಲ್ಲಿ. ಇದನ್ನು ಒಂದು ಗ್ರೂಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ನ ಫಂಕ್ಷನ್ ಅಂತ ಕರಿತೀವಿ. ಓಕೆ, ನಾವು ಸೊ ಇದನ್ನು ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದನ್ನು ಫಂಕ್ಷನ್ ಡೆಫಿನೇಷನ್ ಅಂತಾರೆ. ಫಂಕ್ಷನ್ ಡೆಫಿನೇಷನ್ ಅಂದರೆ ಫಂಕ್ಷನ್ ಹೇಗಿರುತ್ತೆ ಅಂತ ನೀವು ಬರೆದುಬಿಟ್ಟಿದ್ದೀರ, ಬಟ್ ಅದನ್ನು ಯೂಸ್ ಮಾಡಿಲ್ಲ. ಫಂಕ್ಷನ್ ಯೂಸ್ ಮಾಡಬೇಕು ಅಂದರೆ ಫಂಕ್ಷನ್ನ ಕಾಲ್ ಮಾಡಬೇಕು. ಫಂಕ್ಷನ್ ಕಾಲ್ ಹೆಂಗೆ ಮಾಡ್ತಾರೆ, ಫಸ್ಟು ನೇಮ್ ಆಫ್ ದ ಫಂಕ್ಷನ್ ಆ್ಯಂಡ್ ಕರ್ಲಿ ಬ್ರಾಕೆಟ್ಸ್. ಆ ಬ್ರಾಕೆಟ್ಸ್ ಒಳಗಡೆ ಇದು ಪ್ಯಾರಾಮೀಟರ್ಸ್ ಅಂತಾರೆ ಇವನ್ನ, ಎ ಮತ್ತು ಬಿ. ಅಂದರೆ ಈ ಫಂಕ್ಷನ್ನ ಕಾಲ್ ಮಾಡಬೇಕಾದ್ರೆ ನಾನು ಏನನ್ನ ಪ್ರೊವೈಡ್ ಮಾಡಬೇಕು. ಆ ಪ್ರೊವೈಡ್ ಮಾಡಿದ್ದೀನಲ್ಲ, ಆ ಪ್ರೊವೈಡ್ ಮಾಡಿರೋದು, ಸೊ ಇದು ಎ ಮತ್ತು ಬಿ. ಆ ಪ್ರೊವೈಡ್ ಮಾಡಿರೋದು ಐ ಕ್ಯಾನ್ ಯೂಸ್ ಇಟ್ ಹಿಯರ್. ಇಲ್ಲಿಂದ ನಾನು ಏನಾದ್ರು ಇವಾಗ 1 ಅಂತ ಪ್ರೊವೈಡ್ ಮಾಡಿದೆ ಎಗೆ, ಅದು ಇಲ್ಲಿಗೆ ಅಸೈನ್ ಆಗುತ್ತೆ. ಸೊ ಬಿ ಅಂತ ಇರೋದಕ್ಕೆ ನಾನು 12 ಅಂತ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದೇನಾಗುತ್ತೆ ಅಂದರೆ ಈ ಬಿಗೆ ಯೂಸ್ ಆಗುತ್ತೆ. ಇದನ್ನು ಪ್ಯಾರಾಮೀಟರ್ಸ್ ಅಂತಾರೆ ಆ್ಯಂಡ್ ಇದನ್ನು ಆರ್ಗ್ಯುಮೆಂಟ್ಸ್ ಅಂತಾರೆ. ಸೊ ಪ್ಯಾರಾಮೀಟರ್ಸ್ ಅಂದ್ರೇನು, ಈ ಫಂಕ್ಷನ್ ಒಳಗಡೆ ನಾನು ತೊಗೊತಾರ ವ್ಯಾಲ್ಯೂ ಗೆಟಿಂಗ್ ಫಂಕ್ಷನ್. ಸೊ ಈ ಫಂಕ್ಷನ್ ಒಳಗಡೆ ತೊಗೊತಿರೋ ವ್ಯಾಲ್ಯೂಸ್ ಏನಿದೆ ಇದನ್ನು ಪ್ಯಾರಾಮೀಟರ್ಸ್ ಅಂತಾರೆ. ಪ್ಯಾರಾಮೀಟರ್ಸ್ ಆರ್ ನಾರ್ಮಲ್ ಆಗಿ ಶಾರ್ಟ್ ಫಾರ್ಮ್ ಆಗಿ ಪ್ಯಾರಮ್ಸ್ ಅಂತಾರೆ. ಓಕೆ, ಸೊ ಇದು ಹೇಳ್ತಾರೆ. ಅದೇ ಥರ ಇಲ್ಲಿ ನಾನು ಪ್ರೊವೈಡ್ ಮಾಡ್ತಿರೋ ವ್ಯಾಲ್ಯೂಸ್ ಏನಿದೆ, ಇದನ್ನು ಆರ್ಗ್ಯುಮೆಂಟ್ಸ್ ಅಂತಾರೆ. ಸೊ ಆರ್ಗ್ಯುಮೆಂಟ್ಸ್ ಆರ್ ಆರ್ಕ್ಸ್ ಅಂತ ನಾರ್ಮಲಾಗಿ ಕರೀತಾರೆ, ಆರ್ಕ್ಸ್ ಅಂತ. ಓಕೆ, ಸೊ ಇಲ್ಲಿ ಏನು ಕಲ್ತ್ಕೊಂಡು, ಫಸ್ಟ್ ಒಂದು ಫಂಕ್ಷನ್ ಅಂದ್ರೇನು, ಫಂಕ್ಷನ್ ಅಂದರೆ ಇದು ಒಂದು ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಅದನ್ನು ನಾನು ಬರೆದು ಇಡ್ತಾ ಇದ್ದೀನಿ. ಸೊ ಅದೇನು ಮಾಡುತ್ತೆ ಅಂದರೆ ಈ ಕೋಡು ಈ ಬ್ಲಾಕ್ ಒಳಗಡೆ ಬರೆದಿರೋ ಎಲ್ಲ ಕೋಡನ್ನ ಅದು ಎಕ್ಸಿಕ್ಯೂಟ್ ಮಾಡುತ್ತೆ ಒಂದೊಂದಾಗಿ. ಸೊ ಅದನ್ನು ನಾನು ಯೂಸ್ ಮಾಡಬೇಕು ಅಂದರೆ ಫಂಕ್ಷನ್ ಕಾಲ್ ಮಾಡಬೇಕು. ಅವ್ರು ಇನ್ವೋಕಿಂಗ್ ಫಂಕ್ಷನ್ ಅಂತಾರೆ. ಇನ್ವೋಕಿಂಗ್ ನಾರ್ಮಲಾಗಿ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇನ್ವೋಕಿಂಗ್ ಫಂಕ್ಷನ್ ಅಂತಾರೆ, ನಾವು ಫಂಕ್ಷನ್ ಕಾಲ್ ಅಂತ ಕರಿತೀವಿ. ಓಕೆ, ಸೊ ರಿಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಹಿಂಗೆ. ಸೊ ಇಲ್ಲಿ ನೋಡಿದರೆ ಯು ಕ್ಯಾನ್ ಸಿ ದ ಪ್ರಿಂಟ್ ಆಗಿರೋದು ಏನಾಗಿದೆ, 13 ಅಂತ ಪ್ರಿಂಟ್ ಆಗಿದೆ. ಸೊ 1 + 12 13.
ಈ ರಿಯೂಸ್ ಹೆಂಗೆ ಮಾಡ್ತಿದ್ದಾರೆ, ಇದೇ ಫಂಕ್ಷನ್ನ ಮತ್ತೆ ಪದೇ ಪದೇ ನಾನು ಬರ್ಕೋಬೋದು ವಿತ್ ಅ ಡಿಫ್ರೆಂಟ್ ವ್ಯಾಲ್ಯೂ. 12 + 14 34. ಓಕೆ 34 ನೋಡಿರಿ, ಐ ಆಮ್ ನಾಟ್ ರೈಟಿಂಗ್ ಎ ಕೋಡ್, ನಾನು ಪದೇ ಪದೇ ಕೋಡ್ ರೈಟ್ ಮಾಡ್ತಾ ಇಲ್ಲ. ಬಟ್ ಏನಾಗ್ತಿದೆ ಅಂದರೆ ನಾನು ಡಿಫ್ರೆಂಟ್ ವ್ಯಾಲ್ಯೂಸ್ನ ಸೆಂಡ್ ಮಾಡ್ತಾ ಇದ್ದೀನಿ, ಬಟ್ ಸೇಮ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಇದನ್ನೇ ನಾವು ನಾರ್ಮಲಾಗಿ ವಿತೌಟ್ ಫಂಕ್ಷನ್ ಮಾಡಬೇಕು ಇದ್ದರೆ ಏನು ಮಾಡಬೇಕಿತ್ತು. ಸೊ ಕನ್ಸೋಲ್ ಹಾಕೋಣ. ಸೊ ವ್ಯಾರ್ ಅಂತ ಮಾಡ್ಕೊತೀನಿ, L12 ಅಂತ ಹಾಕೋತೀನಿ, ವ್ಯಾರ್ ಬಿ ಅಂತ ಕ್ರಿಯೇಟ್ ಮಾಡ್ಕೊತೀನಿ, 34 ಅದನ್ನು ಕನ್ಸೋಲ್ ಲಾಗ್ ಮಾಡಿದರೆ A+B. ಸೊ ಕರೆಕ್ಟಾಗಿ ಆನ್ಸರ್ ಕರೆಕ್ಟಾಗಿ ಬಂತು. ಬಟ್ ಇದನ್ನೇ ಪದೇ ಪದೇ ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕಿತ್ತು, ಇಲ್ಲ ನಾನು ಇಲ್ಲೋಗಿ ಚೇಂಜ್ ಮಾಡಬೇಕಿತ್ತು, ಇಲ್ಲಿ ವ್ಯಾಲ್ಯೂಸ್ನ ಚೇಂಜ್ ಮಾಡಬೇಕು, ಆರ್ ನಾನು ಇದನ್ನೇ ಮತ್ತೊಂದು ಸರಿ ಬರೀಬೇಕು. ಇದನ್ನೇ ಮತ್ತು ಇನ್ನೊಂದು ವೇರಿಯೇಬಲ್ ನೇಮ್ ಇಟ್ಕೊಂಡು ಅಕಸ್ಮಾತ್ A1 ಅಂತ ನೇಮ್ ಇಟ್ಕೊಂಡೆ, ಇದಕ್ಕೊಂದು ಕೊಟ್ಟೆ 1 2 3 ತಗೊಟ್ಟೆ, ಅಥವಾ ವೇರಿಯೇಬಲ್ B1 ಅಂತ ಕೊಟ್ಟಿದ್ದೀನಿ, ಈ B1ಗೆ ಸಮಥಿಂಗ್ ಕೊಡ್ತೀನಿ 1 2 3. ಸೊ ಇದನ್ನು ಕನ್ಸೋಲ್ ಮಾಡಬೇಕು ಅಂದರೆ A1 B1 ಅಂತ ಕನ್ಸೋಲ್ ಮಾಡ್ತೀನಿ. ಸೊ ಇಲ್ಲೇನಾಯಿತು ಅಂದರೆ ನಾನು ಮಾಡಬೇಕಾಗಿರೋದು ಒಂದೇ ಕೆಲಸ, ಬಟ್ ನಾನು ಪದೇ ಪದೇ ಅದೇ ಕೋಡ್ನ ಬರೀತಾ ಇದ್ದೀನಿ. ಇಲ್ಲಿ ಎಷ್ಟಾಯಿತು, 5 ರಿಂದ 6 ಲೈನ್ ಆಫ್ ಕೋಡ್ ಆಯಿತು. ಸೊ ಇನ್ಸ್ಟೆಡ್ ಆಫ್ ಈ ಥರ 5-6 ಲೈನ್ ಕೋಡ್ ಬರೆಯೋದಕ್ಕಿಂತ ನಾನು ಏನು ಮಾಡ್ತೀನಿ ಅಂದರೆ ಈ ಕೋಡ್ ಏನಿದೆ ಈ ಕೋಡ್ನ ಒಂದು ಕಡೆ ಬರೆದ್ಬಿಡ್ತೀನಿ ಆ್ಯಂಡ್ ಅದನ್ನು ಗ್ರೂಪ್ ಮಾಡಿರ್ತೀನಿ. ಸೊ ಐ ಕ್ಯಾನ್ ಯೂಸ್ ಇಟ್ ಇನ್ ಎನಿವೇರ್. ಸೊ ಎಲ್ಲಿ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು ಫಂಕ್ಷನ್ಸ್ನ. ಸೊ ಇದನ್ನು ಫಂಕ್ಷನ್ಸ್ ಅಂತಾರೆ. ಸೊ ಜಾವಾಸ್ಕ್ರಿಪ್ಟಲ್ಲಿ ಜಾವಾಸ್ಕ್ರಿಪ್ಟ್ ಅಂತಲ್ಲ, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಫಂಕ್ಷನ್ಸ್ಗಳು ತುಂಬ ಬಂದೇ ಬರ್ತವೆ. ಈ ಜಾವಾಸ್ಕ್ರಿಪ್ಟು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಲಿ ತೊಗೊಂಡೋಗ್ಬಿಟ್ಟು ಅನಾನಮಸ್ ಫಂಕ್ಷನ್ಸ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿದೆ. ಅನಾನಮಸ್ ಫಂಕ್ಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಇರುತ್ತೆ ಬಟ್ ಅದಕ್ಕೆ ನೇಮ್ ಕೊಡಲ್ಲ. ನಾನು ನೇಮ್ ಹೆಂಗೆ ಕೊಡಲ್ಲ ನೋಡಿರಿ, ನಾನು ಫಂಕ್ಷನ್ ಅಂತ ಬರಿತೀನಿ. ಸೊ ವಿತೌಟ್ ನೇಮ್ ಡೈರೆಕ್ಟಾಗಿ ನಾನು ಈ ಥರ ರೈಟ್ ಮಾಡ್ಬೋದು ಹಿಂಗೆ. ಓಕೆ, ಸೊ ಈ ಥರ ಬರೆದಾಗ ಇದು ಐಡೆಂಟಿಫೈಯರ್ ಎಕ್ಸ್ಪೆಕ್ಟೆಡ್ ಅಂತ ಕೊಡುತ್ತೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಬರೆಯೋಕ್ಕೆ ಬರಲ್ಲ ಅಂದರೆ ಫಂಕ್ಷನ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಇಲ್ಲಿ ಬರೆಯೋಕ್ಕೆ ಬರಲ್ಲ. ಬಟ್ ಇದನ್ನು ಎಲ್ಲಿ ಬರಿಬೋದು ಅಂದರೆ ಈ ಥರ ಒಂದು ವೇರಿಯೇಬಲಿಗೆ ಆ ಫಂಕ್ಷನ್ನ ಯೂಸ್ ಮಾಡ್ಬೋದು. ನಾನು ಈ ಸೇಮ್ ವ್ಯಾಲ್ಯೂ ಸೇಮ್ ಸಮ್ ಫಂಕ್ಷನ್ನ ಇಲ್ಲಿ ಬರಿತೀನಿ ನೋಡಿ. ಸೊ ಇವಾಗ ಎರರ್ ಕೊಡ್ತಾ ಅಲ್ವಾ, ನೋಡಿ ಎರರ್ ಕೊಡ್ತಾ ಇಲ್ಲ. ಇದು ಅನಾನಮಸ್ ಫಂಕ್ಷನ್ ಅಂತಾರೆ. ಇಲ್ಲಿ ನಾನು ಏನು ನೇಮ್ ಬರ್ದಿಲ್ಲ, ಬಟ್ ಈ ಫಂಕ್ಷನ್ನ ಡೆಫಿನೇಷನ್ ಏನಿದೆ, ಈ ಡೆಫಿನೇಷನ್ ಏನು ಅಂತ ತೋರಿಸ್ತೀನಿ ನಿಮಗೆ. ಕನ್ಸೋಲ್ ಲಾಗ್ನೇ ಮಾಡಿಬಿಡ್ತೀನಿ. ಕನ್ಸೋಲ್ ಲಾಗ್ ಸಮ್ ಫಂಕ್ಷನ್ ಅಂತ ಬರೀತೀನಿ, ಸಮ್ ಫಂಕ್ಷನ್. ಸೊ ಈ ಸಮ್ ಏನಿದೆ, ಈ ಸಮ್ಮಿಗೆ ಇವಾಗ ಈ ಫಂಕ್ಷನ್ ಡೆಫಿನೇಷನ್ ಏನಿದೆ ಅದನ್ನು ಅಸೈನ್ ಮಾಡಿದ್ದೀನಿ ನಾನು. ಫಂಕ್ಷನ್ನ ಅಸೈನ್ ಮಾಡಿಲ್ಲ, ಫಂಕ್ಷನ್ ಡೆಫಿನೇಷನ್ನ ಅಸೈನ್ ಮಾಡಿದ್ದೀನಿ. ಓಕೆ, ಡೆಫಿನೇಷನ್ ನಥಿಂಗ್ ಬಟ್ ಆ ಫಂಕ್ಷನಲ್ಲಿ ಏನೇನಿದೆ, ಅದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಇದೆ, ಅದರ ಟೋಟಲ್ ಅದರ ಮೆಟಾ ಡೇಟಾ ಅಂತಾರೆ, ಅದನ್ನು ಅಸೈನ್ ಮಾಡಿದ್ದೀನಿ. ಸೊ ಈ ಸಮ್ನ ನಾನು ಐ ಕ್ಯಾನ್ ಕಾಲ್ ಇಟ್ ಇಯರ್ ಆ್ಯಸ್ ಇಟ್ ಈಸ್. ಸೊ ನಾರ್ಮಲ್ ಫಂಕ್ಷನ್ ಹೆಂಗೆ ಥರ ಕಾಲ್ ಮಾಡ್ತಾರೋ ಆ ಥರ ಈ ಥರ ಅನಾನಮಸ್ ಫಂಕ್ಷನ್ಸನ್ನು ನಾವು ಕಾಲ್ ಮಾಡ್ಬೋದು. ನೋಡಿ ಸೇಮ್ ರಿಸಲ್ಟ್ ಬರ್ತಾ ಇದೆ, ನೋ ಎನಿ ಇಶ್ಯೂಸ್. ಆ್ಯಂಡ್ ಇಫ್ ಐ ಕನ್ಸೋಲ್ ಲಾಗ್ ಮಾಡಿದರೆ ಸಮ್ನೇ ಡೈರೆಕ್ಟಾಗಿ ಕನ್ಸೋಲ್ ಲಾಗ್ ಮಾಡ್ತೀನಿ. ಹೆಂಗೆ ಅಂದರೆ ಹಿಂಗೆ ಕನ್ಸೋಲ್ ಲಾಗ್ ಮಾಡ್ತೀನಿ. ಸೊ ಹಿಂಗೆ ಕನ್ಸೋಲ್ ಲಾಗ್ ಮಾಡಿದರೆ ಯು ಕ್ಯಾನ್ ಸಿ ದಿ ಫಂಕ್ಷನ್ ಡೆಫಿನೇಷನ್ ಪ್ರಿಂಟ್ ಆಗ್ತದೆ. ಓಕೆ, ಇದರಲ್ಲಿ ಏನಿದೆ ಅನ್ನೋದು ಪ್ರಿಂಟ್ ಆಗ್ತದೆ. ನಾನು ಏನಾದರೂ ಇಲ್ಲಿ ಚೇಂಜ್ ಮಾಡಿದರೆ ಇನ್ನೊಂದು ಕನ್ಸೋಲ್ ಲಾಗ್ ಹಾಕ್ತೇನೆ, ಇನ್ನೊಂದು ಕನ್ಸೋಲ್ ಲಾಗ್ ಹಾಕ್ತಾನೆ, ಸೆಕೆಂಡ್ ಲೈನ್. ಸೊ ಅದು ಇಲ್ಲಿ ಪ್ರಿಂಟ್ ಆಗ್ತದೆ ಅಂದರೆ ಫಂಕ್ಷನ್ ಒಳಗಡೆ ಏನೇನಿದೆ ಅದನ್ನು ಫಂಕ್ಷನ್ ಡೆಫಿನೇಷನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈ ಫಂಕ್ಷನ್ನ ನಾನು ಯೂಸ್ ಮಾಡಬೇಕು ಅಂದರೆ ನಾನು ಫಂಕ್ಷನ್ ಕಾಲ್ ಮಾಡ್ತಾನೆ. ಇವಾಗ ಕಾಲ್ ಮಾಡಿರೋನಾಯಿತು, ಫಸ್ಟ್ ಲೈನ್ ಪ್ರಿಂಟ್ ಆಯಿತು, ಸೆಕೆಂಡ್ ಲೈನ್ ಪ್ರಿಂಟ್ ಆಯಿತು. ಇಲ್ಲಿ ಅನ್ಡಿಫೈನ್ಡ್ ಏನಕ್ಕೆ ಪ್ರಿಂಟ್ ಆಗಿದೆ, ಯಾಕಂದರೆ ಈ ಅನ್ಡಿಫೈನ್ಡ್ ಏನಕ್ಕೆ ಪ್ರಿಂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಈ ಫಂಕ್ಷನ್ ಏನು ರಿಟರ್ನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇದು ಅನ್ಡಿಫೈನ್ಡ್ ಪ್ರಿಂಟ್ ಆಗಿದೆ. ಈ ರಿಟರ್ನ್ ಅಂದ್ರೇನು, ಸೊ ಆಯಿತಾ. ಇವಾಗ ರಿಟರ್ನಿಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಬಿಡೋಣ. ಇನ್ನೊಂದು ಎಕ್ಸಾಂಪಲ್ ಅಂದರೆ ಮಲ್ಟಿಪ್ಲೈ ಮಾಡೋದು ತೊಗೊಳೋಣ. ನಾನೊಂದು ಹೊಸ ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಫಂಕ್ಷನ್ ಮಲ್ಟ್ ಅಂತ. ಸೊ ಈ ಮಲ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಸೇಮ್ 2 ನಂಬರ್ A ಮತ್ತು B. ಇಲ್ಲಿ ನಾನು ಕನ್ಸೋಲ್ ಮಾಡಲ್ಲ, ರಿಟರ್ನ್ ಮಾಡ್ತೇನೆ. ಸೊ ಯು ಕ್ಯಾನ್ ಸಿ ರಿಟರ್ನ್ ಏನು ಮಾಡುತ್ತೆ ಅಂದರೆ ಈ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನಿಂದ ಒಂದಷ್ಟು ವ್ಯಾಲ್ಯೂಸ್ನ ರಿಟರ್ನ್ ಮಾಡುತ್ತೆ. ಈ ಫಂಕ್ಷನ್ನ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಆ ವೇರಿಯೇಬಲಿಗೆ, ಅಥವಾ ಈ ಫಂಕ್ಷನ್ ಒಂದು ವೇರಿಯೇಬಲಿಗೆ ಅಸೈನ್ ಮಾಡಿದರೆ ಆ ವೇರಿಯೇಬಲಿಗೆ ಇದು ರಿಟರ್ನ್ ಮಾಡುತ್ತೆ. ಯಾವಾಗ ಅಂದರೆ ಫಂಕ್ಷನ್ ಕಾಲ್ ಆದಾಗ ಮಾತ್ರ. ಓಕೆ,
ಅರ್ಥ ಆಗಿಲ್ಲ ಅಂದ್ರೆ ಓಕೆ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಎ ಮತ್ತು ಬಿ. ಸೊ ಪ್ಲಸ್ ಹಾಕ್ಬಿಟ್ಟೆ, ಮಲ್ಟಿಪ್ಲೈ ಆಗ್ತಾನೆ. ಸೊ ಆಸ್ಟ್ರಿಕ್, ಇದನ್ನು ಆಸ್ಟ್ರಿಕ್ ಸಿಂಬಲ್ ಅಂತಾರೆ. ಸೊ ಇವಾಗ ನಾನೇನು ಮಾಡ್ತೀನಿ, ಕನ್ಸೋಲ್ ಡಾಟ್ ಲಾಗ್, ಇದೇ ಕನ್ಸೋಲ್ ಡಾಟ್ ಲಾಗ್ ಮಾಡಿ ಮಲ್ಟ್ ಅಂತ ಕೊಟ್ಟು 1 and 2 ಕೊಡ್ತಿದ್ದೀನಿ. ಸೊ ಇವಾಗ ಅನ್ಡಿಫೈನ್ಡ್ ಅಂತ ಪ್ರಿಂಟ್ ಆಗಿಲ್ಲ, ನನಗೆ 2 ಅಂತ ಪ್ರಿಂಟ್ ಆಯಿತು. ಏನಕ್ಕೆ 2 ಅಂತ ಪ್ರಿಂಟ್ ಆಯಿತು ಅಂದರೆ, ಈ ಮಲ್ಟ್ ಏನು ಇದೆ ಇದು ಇದನ್ನು ಕಾಲ್ ಮಾಡ್ತು, ಇದು ಕಾಲ್ ಆಗಿ ಇಲ್ಲೋಯ್ತು, ಇದಕ್ಕೆ 1 ವ್ಯಾಲ್ಯೂ ಕೊಡ್ತು, ಇದಕ್ಕೆ 2 ವ್ಯಾಲ್ಯೂ ಕೊಡ್ತು. ಓಕೆ, ಇದಕ್ಕೆ 2 ವ್ಯಾಲ್ಯೂ ಕೊಡ್ತು. ಆ್ಯಂಡ್ ಎ ಮತ್ತು ಬಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿತು. ದೆನ್ ಇಟ್ ಈಸ್ ರಿಟರ್ನಿಂಗ್, ಮೀನ್ಸ್ ಇದು ಈ ವ್ಯಾಲ್ಯೂನ ಇದ್ರ ಜೊತೆಗೆ ಯಾರೇ ಕಾಲ್ ಮಾಡಿದ್ರು, ಇದನ್ನು ಈ ಥರ ಅಸೈನ್ ಮಾಡಿದ್ರು, ಅಥವಾ ಈ ಕನ್ಸೋಲ್ ಲಾಗಲ್ಲಿ ಕಾಲ್ ಮಾಡಿದ್ರು ಅಷ್ಟೇ, ಇದು ಆಸ್ ಅ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಇವಾಗ ಫಂಕ್ಷನ್ ಕಾಲ್ ಆದಾಗ ಒಂದು ವ್ಯಾಲ್ಯೂ ಆಗುತ್ತೆ. ಓಕೆ, ಸೊ ಇದನ್ನು ಸೇಮ್ ನಾನು ಮಲ್ಟಿಪ್ಲೈ ಈ ಥರ ನಾನು ಅಸೈನ್ ಮಾಡ್ಬೋದು. ಇದರಿಂದ ಬಂದಿರೋ ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿಗೆ ರಿಟರ್ನ್, ಇದಕ್ಕೆ ಅಸೈನ್ ಮಾಡುವಂಥ. ಸೊ ನಾನೇನು ಮಾಡ್ತೀನಿ, 31, 32 ಆ್ಯಂಡ್ 64. ಓಕೆ, 64 ಇದನ್ನೇನು ಮಾಡ್ತೀನಿ ಅಂದರೆ, ಈ ವ್ಯಾಲ್ಯೂಸ್ 32 × 64 ಏನಿದೆ ಅದ್ರ ವ್ಯಾಲ್ಯೂ ಏನಿದೆ ಅದನ್ನು ಇದಕ್ಕೆ ಅಸೈನ್ ಮಾಡುವಂಥ. ಇವಾಗ ಮಲ್ಟು 2 ನಾನು ಕನ್ಸೋಲ್ ಮಾಡಿದರೆ, ಕನ್ಸೋಲ್ ಡಾಟ್ ಲಾಗ್ ಮಲ್ಟು, ಯು ಕ್ಯಾನ್ ಸಿ 2048 ಅಂತ ಬಂತು ಆನ್ಸರ್. 2048 ಅಂತ ಯಾಕೆ ಬಂತು ಅಂದರೆ, ಈ ಮಲ್ಟಿಪ್ಲೈ ಇದೆಯಲ್ಲ, ಇದು ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಿದೆ, ಅದರಿಂದ ಕೊಟ್ಟಿದೆ ಇದಕ್ಕೆ. ಓಕೆ, ಕೊಡೋದು ಒಂಥರ ರಿಟರ್ನ್ನ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ರಿಟರ್ನ್ ಆದಮೇಲೆ ಏನೇ ಬರೆದ್ರು, ಫಾರ್ ಎಕ್ಸಾಂಪಲ್ ನಾನು ಕನ್ಸೋಲ್ ಲಾಗೇ ಬರಿತೀನಿ ಇಲ್ಲಿ, ರಿಟರ್ನ್ ಆದಮೇಲೆ ಏನೇ ಬರೆದ್ರು ಆ ರಿಟರ್ನ್ ಈಸ್ ಎಂಡಿಂಗ್ ಆಫ್ ದಟ್ ಫಂಕ್ಷನ್. ಆ ರಿಟರ್ನ್ ಆದಮೇಲೆ ನಾನು ಏನೇ ಬರೆದ್ರು ಈ ಲೈನ್ ಆಫ್ ಕೋಡ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ಇಲ್ಲಿಗೆ ಸ್ಟಾಪ್, ಮೀನ್ಸ್ ಫಂಕ್ಷನಿಂದ ಏನಾದರೂ ರಿಟರ್ನ್ ಆಯಿತು ಮೀನ್ಸ್ ಅಲ್ಲಿ ಫಂಕ್ಷನ್ ಸ್ಟಾಪ್ ಆಯಿತು ಅಂತ ಅರ್ಥ. ಅಲ್ಲಿಂದ ಕೋಡ್ ಯಾವುದೇ ಇಂಟರ್ಪ್ರಿಟರ್ ಆಗಲಿ ಕಂಪೈಲರ್ ಆಗಲಿ ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಸೊ ಯು ಕ್ಯಾನ್ ಸಿ, ನೋಡ್ರಿ, ನಾನು ಈ ಮಲ್ಟನ್ನು ಕನ್ಸೋಲ್ ಮಾಡಿದ್ದೀನಿ, ಬಟ್ ನನಗೆ 2 ಮಾತ್ರ ಬರ್ತಾ ಇದೆ, ನನಗೇನು ವ್ಯಾಲ್ಯೂ ಬರ್ತಾ ಇಲ್ಲ, ಕನ್ಸೋಲ್ ಲಾಗಿನ್ ವ್ಯಾಲ್ಯೂನೇ ಬರ್ತಾ ಇಲ್ಲ. ಅದಕ್ಕೆ ಸೊ ರಿಟರ್ನ್ ಇಸ್ ದ ಲಾಸ್ಟ್ ಸ್ಟೇಟ್ಮೆಂಟ್ ಆಫ್ ದ ಫಂಕ್ಷನ್. ಸೊ ಇವಾಗ ನಾನು ಇದನ್ನು ಮೇಲಾಕಿದ ತಕ್ಷಣ ಬಂತ ನನಗೆ ವ್ಯಾಲ್ಯೂ ಬಂತ, ಕನ್ಸೋಲ್ ಲಾಗಿನ್ ವ್ಯಾಲ್ಯೂ ಬಂತ. ಇದನ್ನು ರಿಟರ್ನ್ ಸ್ಟೇಟ್ಮೆಂಟ್ ಅಂತ. ರಿಟರ್ನ್ ಸ್ಟೇಟ್ಮೆಂಟ್ ಈ ಥರ ವರ್ಕ್ ಆಗುತ್ತೆ. ಏನಾಗುತ್ತೆ ಅಂದರೆ, ಇದರಿಂದ ಒಂದು ವ್ಯಾಲ್ಯೂನ ಬೇರೆ ವೇರಿಯೇಬಲ್ಸಿಗಾದರೂ ಎಲ್ಲಾದರೂ ಆ ವ್ಯಾಲ್ಯೂನ ಕೊಡುತ್ತೆ. ಜಸ್ಟ್ ಇಷ್ಟನ್ನೇ ರಿಟರ್ನ್ ಮಾಡೋಕ್ಕೆ ಬರಲ್ಲ. ಯು ಕ್ಯಾನ್ ರಿಟರ್ನ್ ಎನಿಥಿಂಗ್. ನೀವು ಅರೇಸ್ನ ರಿಟರ್ನ್ ಮಾಡ್ಬೋದು, ಆಬ್ಜೆಕ್ಟ್ಸ್ನ ರಿಟರ್ನ್ ಮಾಡ್ಬೋದು, ಈವನ್ ಎನಿಥಿಂಗ್ ಯು ಕ್ಯಾನ್ ರಿಟರ್ನ್. ಓಕೆ, ದೆನ್ ಆ್ಯರೋ ಫಂಕ್ಷನ್ಸ್ ಅಂತಲೂ ಬರುತ್ತೆ. ಆ್ಯರೋ ಫಂಕ್ಷನ್ ನಾರ್ಮಲಾಗಿ ಜಾವಾಸ್ಕ್ರಿಪ್ಟಲ್ಲಿ ಜಾಸ್ತಿ ಇರೋದು. ಆ್ಯರೋ ಫಂಕ್ಷನ್ ಹಿಂಗೆ ಅಂದರೆ, ಆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಾನೆ. ನಾರ್ಮಲಾಗಿ ಆ್ಯರೋ ಫಂಕ್ಷನ್ ಹಿಂಗೆ ಡೈರೆಕ್ಟಾಗಿ ಬರೆಯಕ್ಕೆ ಬರಲ್ಲ. ಆ್ಯರೋ ಅಂದರೆ ಈ ಥರ ಬರೀತಾರೆ, ಇದು ಆ್ಯರೋ ಫಂಕ್ಷನ್ಸ್ ಅಂತಾರೆ. ಸೊ ಇದೇನಿದೆ ಇದನ್ನು ಆ್ಯರೋ ಫಂಕ್ಷನ್ ಅಂತಾರೆ. ಇದಕ್ಕೆ ನೇಮ್ ಇರಲ್ಲ. ಇದನ್ನು ಅನಾನಮಸ್ ಫಂಕ್ಷನ್, ಈ ಫಂಕ್ಷನ್ ಕೀವರ್ಡ್ ಏನು ಯೂಸ್ ಮಾಡ್ತೀವಲ್ಲ, ಈ ಫಂಕ್ಷನ್ ಕೀವರ್ಡು ವಿತೌಟ್ ಫಂಕ್ಷನ್ ಕೀವರ್ಡನ್ನು ಫಂಕ್ಷನ್ ಡಿಫೈನ್ ಮಾಡೋಕ್ಕೋಸ್ಕರ ಆ್ಯರೋ ಫಂಕ್ಷನ್ನ ಯೂಸ್ ಮಾಡ್ತಾರೆ. ಸೊ ಈ ಆ್ಯರೋ ಫಂಕ್ಷನ್ ಏನಕ್ಕೆ ಕ್ರಿಯೇಟ್ ಮಾಡಿದ್ದಾರೆ? ಸೊ ಆ್ಯರೋ ಫಂಕ್ಷನ್ನ ಈ ಎಕ್ಮಾಸ್ಕ್ರಿಪ್ಟ್ 6 ಅಥವಾ 5 ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ನಾರ್ಮಲ್ ಆಗಿ ಕಾಲ್ ಬ್ಯಾಕ್ಸ್ ಅಂತ ಬರುತ್ತೆ ಜಾವಾಸ್ಕ್ರಿಪ್ಟಲ್ಲಿ. ಕಾಲ್ ಬ್ಯಾಕ್ಸ್ಗಳಿಗೆ ಮೇಜರ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ. ಇದರಲ್ಲಿ ದಿಸ್ ಕೀವರ್ಡ್ ಬೈಂಡಿಂಗ್ಸ್ ಇರಲ್ಲ. ಸೊ ದಿಸ್ ಕೀವರ್ಡ್ ಬೈಂಡಿಂಗ್ಸ್ ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇದೆ. ಅದನ್ನು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಅಷ್ಟೊಂದೇನು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ನಾರ್ಮಲಾಗಿ ಏನು ಮಾಡಿ, ಫಂಕ್ಷನ್ಸ್ನ ವಿತೌಟ್ ಫಂಕ್ಷನ್ ಕೀವರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆ್ಯರೋ ಫಂಕ್ಷನ್ಸ್ನ. ಸೇಮ್ ವರ್ಕ್ ಆಗುತ್ತೆ, ನಥಿಂಗ್, ಏನು ಪ್ರಾಬ್ಲಮೇ ಇಲ್ಲ. ನಾರ್ಮಲ್ ಫಂಕ್ಷನ್ಸ್ ಥರನೇ ಇದು ವರ್ಕ್ ಆಗುತ್ತೆ. ನೋಡಿರಿ, ಫಂಕ್ಷನ್ ಡೆಫಿನೇಷನ್ ಇದು. ಈ ಫಂಕ್ಷನ್ ಡೆಫಿನೇಷನ್ನ ನಾನು ಒಂದು ವೇರಿಯೇಬಲಿಗೆ ಯೂಸ್ ಮಾಡ್ತೀನಿ, FN ಅಂತ, FUN ಫನ್. ಸೊ ಇದಕ್ಕೆ ಅಸೈನ್ ಮಾಡಿದೆ. ಇವಾಗ ಈ ಫಂಕ್ಷನ್ ಡೆಫಿನೇಷನ್ ಏನಿದೆ ಇದಕ್ಕೆ ಅಸೈನ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಕಾಲ್ ದಿಸ್ ಫಂಕ್ಷನ್ನ ಕಾಲ್ ಮಾಡಿದೆ, ನನಗೆ ಪ್ರಿಂಟ್ ಆಯಿತು. ಇದನ್ನು ಆ್ಯರೋ ಫಂಕ್ಷನ್ಸ್ ಅಂತಾರೆ. ಆ್ಯರೋ ಫಂಕ್ಷನ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ, ಬಟ್ ಇವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾರ್ಮಲಾಗಿ ಸಿಂಪಲಾಗಿ ಹೇಳಿದ್ದೀನಿ. ಆ್ಯಂಡ್ ಆ ಪ್ಯಾರಾಮೀಟರ್ಸ್ ಬಗ್ಗೆ ಹೇಳಾಯಿತು. ಕ್ವಿಕ್ ರಿಕ್ಯಾಪು. ಸೊ ಫಂಕ್ಷನ್ಸ್ ಅಂದರೆ ಅಂತ ಹೇಳಿದೆ, ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಫಂಕ್ಷನ್ಸ್ ಅಂದರೆ ಮತ್ತು ಫಂಕ್ಷನ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಫಂಕ್ಷನ್ಸ್ನ ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಗ್ರೂಪ್ ಆಫ್ ಕೋಡನ್ನು ರಿಯೂಸ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಫಂಕ್ಷನ್ಸ್ನ. ಆ್ಯಂಡ್
ಮೇಯ್ನ್ ಇನ್ನೊಂದು ರಿಟರ್ನ್ ಸ್ಟೇಟ್ಮೆಂಟ್ ಹೇಳಿದ್ದೀನಿ. ಫಂಕ್ಷನ್ಸಲ್ಲಿ ಏನಾದರೂ ರಿಟರ್ನ್ ಮಾಡಬೇಕಾದ್ರೆ ಆ ಫಂಕ್ಷನ್ಸಿಂದ ರಿಟರ್ನ್ ಮಾಡಬೇಕು ಅಂದರೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ರಿಟರ್ನ್ ಈಸ್ ನಥಿಂಗ್ ಬಟ್ ಕೊಡೋದು, ಆ ಫಂಕ್ಷನ್ಸಿಂದ ಹೊರಗಡೆ ಕೊಡೋದು, ಅದನ್ನು ರಿಟರ್ನ್ ಸ್ಟೇಟ್ಮೆಂಟ್ಸ್ ಅಂತೀವಿ. ಆ್ಯಂಡ್ ನಾರ್ಮಲ್ ನೇಮಿಂಗ್ ಫಂಕ್ಷನ್ ನೇಮಿಂಗ್ ಏನು ಮಾಡ್ತೀರಾ ಅದನ್ನ ವೇರಿಯಬಲ್ ನೇಮಿಂಗ್ಸ್ ಏನಿದೆ ಅದೇ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನೇಮಿಂಗ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಸಿ ಮೈ ಪ್ರೀವಿಯಸ್ ವಿಡಿಯೋ, ನೇಮಿಂಗ್ಸ್ ವೇರಿಯಬಲ್ಸ್ ಅಂತ ಒಂದು ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಐ ಥಿಂಕ್ ಎನಿ ಡೌಟ್ಸ್ ಇದ್ದರೆ ಆ್ಯಂಡ್ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಇದು ಮಾಡಿ. ನೆಕ್ಸ್ಟ್ ಯಾವುದಾದ್ರೂ ಸೀರೀಸ್ ಬೇಕು ಅಂದರೆ ಐ ಥಿಂಕ್ ನಾನು ರಿಯಾಕ್ಟ್ JS ಸೀರೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಿಯಾಕ್ಟ್ ಸೀರೀಸ್ ಬೇಕು ಅಂದರೆ ರಿಯಾಕ್ಟ್ ಸೀರೀಸ್ ಕಮೆಂಟ್ ಮಾಡಿ, ಆರ್ ಯು ಕ್ಯಾನ್ ಹ್ಯಾವ್ ಲೈಕ್ ಅ ಪೈಥಾನ್ ಸೀರೀಸ್ ಬೇಕು ಅಂದರೆ ಪೈಥಾನ್ ಸೀರೀಸ್ನ ಮಾಡ್ತೇನೆ. ಓಕೆ, ಗುಡ್ ಬೈ, ಹ್ಯಾವ್ ಅ ಗುಡ್ ಡೇ.